ನಮಸ್ಕಾರ, ನಾನು ಸಂತೋಷ್ ಕೆ, ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರು. ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳು ಕೂಡ ಏನು ಈ ಮಾನವ ಹಕ್ಕುಗಳನ್ನು ಹೊಂದಬೇಕು, ಮನುಷ್ಯನಿಗೆ ಗೌರವ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಈಗ ನೋಡ್ತಾ ಇದ್ದೀವಿ. ಪ್ರಸ್ತುತ ಸಮಾಜದಲ್ಲಿ ಅಮಾನವೀಯ ಘಟನೆಗಳನ್ನು ನಾವು ನೋಡ್ತಾ ಇರ್ತೀವಿ. ಇದನ್ನೆಲ್ಲ ಧಿಕ್ಕರಿಸಿ ಈ ಒಂದು ನ್ಯಾಯ ಕೊಡಿಸ್ತಕ್ಕಂಥದ್ದು ಅಥವಾ ಅವ್ರಿಗೆಲ್ಲರಿಗೂ ಜಾಗತಿಕ ಒಂದು ಅರಿವು ಮತ್ತು ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಿ ಅವರನ್ನು ಪ್ರಬುದ್ಧರನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಸಂಸ್ಥೆಯ ಮೂಲ ಉದ್ದೇಶ ಆಗಿರ್ತದೆ. ಈ ಒಂದು ವಿಚಾರವಾಗಿ ನಾವು ಸುಮಾರು 20ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ನಮ್ಮದೇ ಆದಂತಹ ಒಂದು ಸ್ವಯಂ ಪ್ರೇರಿತ ತಂಡವನ್ನು ರಚನೆ ಮಾಡಿಕೊಂಡು ಅದರ ಮುಖಾಂತರ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಒಂದು ಮಾನವ ಧರ್ಮವನ್ನು ಮತ್ತು ಮಾನವನನ್ನು ಒಂದು ಗೌರವಿಸ್ತಕ್ಕಂಥ ನಿಟ್ಟಿನಲ್ಲಿ ಕಾರ್ಯವನ್ನು ನಿರ್ವಹಿಸಿಕೊಳ್ತಾ ಬರ್ತಾ ಇದ್ದೀವಿ. ರಾಷ್ಟ್ರ ಮಟ್ಟದಲ್ಲಿ ಮಾನವ ಹಕ್ಕುಗಳು ಯಾವ ರೀತಿ ಇದಾವೆ, ಗಮನಕ್ಕೊಳಗಾಗ್ತಾ ಇದಾವ, ಯಾವ ರೀತಿ ಇದಾವೆ? ಖಂಡಿತ. ಈಗ ಪ್ರಸ್ತುತ ಸಮಾಜದಲ್ಲಿ ಏನಾಗ್ತಿದೆ ಅಂತಂದರೆ ಜಾಗತಿಕ ಮಟ್ಟದಲ್ಲಿ ಅಂದರೆ ಯುನೈಟೆಡ್ ವಿ ಸ್ಟ್ಯಾಂಡ್ ಫಾರ್ ಹ್ಯೂಮನ್ ರೈಟ್ಸ್, ಲೀಗ್ ಆಫ್ ನೇಷನ್ ಅಂತಕ್ಕಂಥದ್ದು ಜಾಗತಿಕ ಮಟ್ಟದಲ್ಲಿ ಮಾನವ ಹಕ್ಕುಗಳನ್ನು ಉಲ್ಲಂಘನೆ ಆಗಬಾರ್ದು ಅಂತಲೇ ವಿಶ್ವಸಂಸ್ಥೆಯಲ್ಲಿ 1948ರಲ್ಲಿ ರಚನೆ ಮಾಡಿಕೊಂಡು ಕಾರ್ಯವನ್ನು ನಿರ್ವಹಿಸ್ತಿರ್ತದೆ. ಇದರ ವಿಶೇಷತೆ ಏನಪ್ಪ ಅಂತಂದರೆ ಇಲ್ಲೂ ಮಾನವ ಹಕ್ಕನ್ನು ಉಲ್ಲಂಘನೆ ಆಗಬಾರ್ದು ಅಂತಕ್ಕಂಥ ಒಂದು ವಿಚಾರ ಆಗಿರುತ್ತದೆ. ಆದರೂ ಸಹ ಈ ಒಂದು ವಿಶ್ವಸಂಸ್ಥೆಯಲ್ಲಿ ಮಾನವ ಹಕ್ಕುಗಳು ಇದ್ರೂ ಸಹ ಏನಾಗ್ತದೆ ಅಂತಂದರೆ ದೇಶಗಳ ನಡುವೆ ಇವತ್ತು ಯುದ್ಧಗಳಾಗ್ತಾ ಇರ್ತಕ್ಕಂಥದ್ದು ಇದು ಆಗಬಾರ್ದು. ಇದನ್ನೆಲ್ಲ ಆಗಲಿಕ್ಕೆ ಬಿಡಬಾರ್ದು. ಇದನ್ನು ನಾವು ತಡೆಗಟ್ಟಲಿಕ್ಕೆ ಮಾನವ ಹಕ್ಕುಗಳು ಅಥವಾ ವಿಶ್ವಸಂಸ್ಥೆಯಲ್ಲಿರ್ತಕ್ಕಂಥ ಒಂದು ಏನು ಒಕ್ಕೂಟ, ಎಲ್ಲ ದೇಶದ ಒಕ್ಕೂಟಗಳೇನಿದೆ ಇದೆಲ್ಲ ಸೇರಿ ಯಾವುದೇ ರೀತಿಯ ಮಾನವ ಹಕ್ಕುಗಳಿಗೆ ಹಾನಿ ಆಗದಂತೆ ಒಂದು ಕಾರ್ಯವನ್ನು ನಿರ್ವಹಿಸಬೇಕು. ಮಾನವ ಹಕ್ಕುಗಳು ಈ ಪ್ರಕಾರವಾಗಿ ಕೆಲಸವನ್ನು ಮಾಡಬೇಕಾಗ್ತದೆ. ಸನ್ಮಾನ ಮಾಡಿರಿ ಸರ್. ಈಗಾಗಲೇ ಸುಮಾರು 250ಕ್ಕೂ ಹೆಚ್ಚು ಜನ ಪದಾಧಿಕಾರಿಗಳಿಗೆ ಕರ್ನಾಟಕ ರಾಜ್ಯಾದ್ಯಂತ ಬಂದಿರತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೂ ಸಹ ನಾವು ಸನ್ಮಾನವನ್ನು ಮಾಡಿ ಗೌರವಿಸಿರ್ತಕ್ಕಂಥ. ಸಂತೋಷ್ ಅವರೇ, ಇತ್ತೀಚೆಗೆ ನೀವು ತಗೊಂಡಂತ ಸಿಗ್ನೇಚರ್ ಪ್ರೋಗ್ರಾಮ್ ಯಾವುದ್ರಲ್ಲಿ ಯಶಸ್ಸು ಕಂಡಿದ್ದೀರಾ? ಏನಾಗ್ತಿದೆ ಸ್ಪೆಸಿಫಿಕ್ ಹೇಳಿ. ಯಾವುದನ್ನ ಮಾನವ ಹಕ್ಕುಗಳ ಉಲ್ಲಂಘನೆ ಆದಲ್ಲಿ ನಿಮ್ಮ ಸಂಸ್ಥೆ ಇಂಟರ್ಫಿಯರ್ ಆಗಿ ಅವರಿಗೆ ನ್ಯಾಯ ಕೊಡಿಸಿರುವಂಥದ್ದು ಅಥವಾ ಪ್ರಯತ್ನ ಪಟ್ಟಿರುವಂಥದ್ದು ಬಗ್ಗೆ ಸಿಗ್ನೇಚರ್ ನೋಡಿ. ಹಾವೇರಿಯಲ್ಲಿ ಸುಮಾರು 120 ಮಕ್ಕಳು ಕುರಿಗಾಹಿ ಮಕ್ಕಳು ಶಾಲೆಯನ್ನು ಬಿಟ್ಟು ಏನು ಕುರಿಯನ್ನು ಮೇಯಿಸ್ತಕ್ಕಂಥ ಕೆಲಸ ಗ್ಯಾರೇಜ್ಗಳಲ್ಲಿ ಇದು ಬಾಲಕಾರ್ಮಿಕರ ಪದ್ಧತಿ ಏನಿದೆ ಸುಮಾರು 130 ಜನಗಳನ್ನು ರಕ್ಷಣೆ ಮಾಡಿರ್ತಕ್ಕಂಥ ಒಂದು ಹೆಮ್ಮೆ ನಮ್ದಾಗಿರುತ್ತೆ. ಅದಾಗಿ ಈಗ ಇಂತಹ ಪರಿಸ್ಥಿತಿಯಲ್ಲೂ ಸಹ ಇಷ್ಟನೇ ಶತಮಾನ ಆಗಿದ್ರೂ ಸಹ ಏನಾಗಿದೆ, ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸಂಬಂಧಪಟ್ಟಂತೆ ಒಂದು ಅನಂತಪುರ ಗ್ರಾಮದಲ್ಲಿ ಸುಮಾರು 21 ಜನ ಸ್ವಯಂ ಪ್ರೇರಿತವಾಗಿ ಯಾರೋ ನಮ್ಮ ಗುರುಗಳು ಹೇಳಿದ್ರು ಅಂತೇಳಿ ಒಂದು ರೂಮ್ನಲ್ಲಿ ಸೇರಿಕೊಂಡು ಅವರೇ ಇವತ್ತಿನ ದಿನ ನಾವು ಸೂಸೈಡ್ ಮಾಡ್ಕೊಳ್ತೀವಿ, ಸತ್ತೋಗ್ತೀವಿ ಅಂತಕ್ಕಂಥ ಒಂದು ವಿಚಾರವನ್ನು ಗೊತ್ತಾಗಿರುತ್ತೆ, ನಮಗೆಲ್ಲರಿಗೂ ಗೊತ್ತಾಗಿರುತ್ತೆ. ಈ ವಿಚಾರವನ್ನು ಮನಗಂಡಂತಹ ಒಂದು ನಮ್ಮ ಸಂಸ್ಥೆ ಆ ಒಂದು ಜಾಗಕ್ಕೆ ಭೇಟಿ ನೀಡಿ ಅವರಿಗೆ ಜಾಗೃತಿ ಅರಿವನ್ನು ಮೂಡಿಸೋದ್ರ ಜೊತೆಗೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ವೈದ್ಯಾಧಿಕಾರಿಗಳಿಗೆ ಮನವಿಯನ್ನು ನೀಡಿ ಅಲ್ಲಿ ಪ್ರತಿ ದಿವಸ ಒಂದು ಆಂಬ್ಯುಲೆನ್ಸ್ ನಿಂತಿರ್ತಿತ್ತು ಮತ್ತು ಜಿಲ್ಲಾಧಿಕಾರಿಗಳು ಅಲ್ಲಿಗೆ ಬೇಕಾದಂಥ ಸೂಕ್ತ ಚಿಕಿತ್ಸೆಯನ್ನು ಅಂದರೆ ಕೌನ್ಸಿಲಿಂಗ್ ಮಾಡೋದ್ರ ಮುಖಾಂತರ ಆ ಒಂದು ಸೂಸೈಡ್ ಆಗ್ತಕ್ಕಂಥ ಅಥವಾ ಒಂದು ಏನು ಸ್ವಯಂ ಆತ್ಮಹತ್ಯೆ ಆಗ್ತಕ್ಕಂಥದ್ದೇನಿದೆ ಅದರಿಂದ ಹೊರಗೆ ಬರ್ತಕ್ಕಂಥ ಕೆಲಸವನ್ನು ಮಾಡಿ ಯಶಸ್ವಿಯಾಗಿ ಒಂದು ಪೂರೈಸಿರ್ತಾರೆ. ಸರ್, ಸರ್ಕಾರದಿಂದ ನಿಮಗೆ ಹೇಗೆ ಸ್ಪಂದನೆ ಹೇಗಿದೆ ಸರ್ ಸರ್ಕಾರದ ವತಿಯಿಂದ ಎಲ್ಲ? ಯಾಕಂದ್ರೆ ನೀವು ಸ್ವಯಂ ಆಗಿ ಮಾಡಿದೀರಾ ಇವೆಲ್ಲ. ಸರ್ಕಾರದಿಂದ ನಿಮ್ಗೆ ಯಾಕಂದ್ರೆ ಆರ್ಥಿಕವಾಗಿ ಸದೃಢಗೊಳ್ಬೇಕು, ಯಾವುದೇ ಒಂದು ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕಂದ್ರೆ ಎಲ್ಲಾ ಕಡೆನೂ ಜಿಲ್ಲೆ, ತಾಲೂಕು, ಹೋಬಳಿ ಮಟ್ಟದಿಂದನೂ ಅಷ್ಟೇ. ಅದಕ್ಕೆ ನಿಮ್ಮ ಸ್ಪಂದನೆ ಹೇಗಿದೆ, ಯಾವ ತರ ನಿಮ್ಮ ನೋಡಿ? ಏನಾಗುತ್ತೆ ಅಂತಂದ್ರೆ ಈಗ ಸಮಾಜದಲ್ಲಿ ಸಾಕಷ್ಟು NGO, ಸುಮಾರು ಭಾರತದಲ್ಲಿ 2 ಲಕ್ಷಕ್ಕೂ ಹೆಚ್ಚು NGOಗಳಿದ್ದಾವೆ. ಹಾಗೆ ಕರ್ನಾಟಕದಲ್ಲಿ ಸುಮಾರು 3,000-4,000 ಹೆಚ್ಚು ಸಂಘ ಸಂಸ್ಥೆಗಳಿದ್ದಾವೆ. ಅಂದರೆ ಮಾನವ ಹಕ್ಕುಗಳ ಸಂಘಟನೆ ಬೇರೆ ಬೇರೆ ಸಂಘಟನೆಗಳಿದ್ದಾವೆ, NGOಗಳು. ಅದು ಸ್ವಯಂ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದು. ಅದರಲ್ಲಿ ಏನಾಗ್ತಿದೆ ಅಂತಂದರೆ ನಮ್ಮ ಸಂಸ್ಥೆಯನ್ನು ಅಥವಾ ಬೇರೆ ಒಂದು ಸಂಸ್ಥೆಗಳನ್ನು ಏನಾಗ್ತಿದೆ, ಬಹಳ ಗೊಂದಲ ಆಗ್ತಾ ಇದೆ ಅವರಿಗೆ. ಅಂದರೆ ಮಾನವ ಹಕ್ಕುಗಳು ಅಂತ ಹೇಳ್ಕೊಂಡು ಬಹಳಷ್ಟು ಸಂಘ ಸಂಸ್ಥೆಗಳು ಅನಾಹುತಗಳು ಭ್ರಷ್ಟಾಚಾರ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಬೇಲಿಯೇ ಎದ್ದು ಒಲಮೇದಂತೆ ನಾವು ಈ ವಿಚಾರವನ್ನು ನಾವು ಮೊದಲು ತಡೆಗಟ್ಟಬೇಕು. ಯಾರು ಏನು ರಕ್ಷಣೆ ಮಾಡಬೇಕಾದಂಥವರು ಅವರೇ ನಾವು ಬೇಲಿ ಎದ್ದು ಒಲಮೇದಂತಾದರೆ ಭಾಳ ಕಷ್ಟ ಆಗ್ತದೆ. ಅದಕ್ಕೆ ಅವರಿಗೆ ಫಸ್ಟ್ ಜಾಗೃತಿ ಆಗಬೇಕು, ಅಂಥದ್ದನ್ನು ತಡೆಗಟ್ಟತಕ್ಕಂಥ ಕಾರ್ಯ ಆಗಬೇಕು. ಆಮೇಲೆ ಎಲ್ಲರೂ ಮನಸ್ಸಾಕ್ಷಿ ಒಪ್ಪುವಂಥ ಕೆಲಸವನ್ನು ಮಾಡಿ, ಅದು ಬಿಟ್ಟು ಯಾರೋ ಒಬ್ರು ಮಾಡಲಿ ಅಂತೇಳಿ ಕಾರ್ಯವನ್ನು ನಿರ್ವಹಿಸುವಂಥದ್ದು ಬೇಡ. ಸೊ ಸರ್ಕಾರದಿಂದ ನಮ್ಮ ಸಂಸ್ಥೆಗೆ ಏನಪ್ಪ ಅಂತಂದರೆ ಯಾವುದೇ ಕೆಲಸವನ್ನು ಮೇಲಾಧಿಕಾರಿಗಳಿಗೆ ಕೊಟ್ಟರೆ ಖಂಡಿತ ಬಹಳ ಸ್ವಯಂರ್ಜಿತವಾಗಿ ತಗೊಂಡು ಅದನ್ನು ಮಾಡಿಸ್ಕೊಡ್ತಾ ಇದ್ದಾರೆ. ಆದರೆ ಇದುವರೆಗೂ ಯಾವುದೇ ಥರದ ಫಂಡ್ಗಳಾಗಲಿ ಅಥವಾ ಯಾವುದೇ ಒಂದು ವಿಚಾರವಾಗಿ ನಮಗೆ ಅನುದಾನಗಳಾಗಲಿ ಸಿಕ್ಕಿಲ್ಲ.
ಮುಂದಿನ ದಿನಗಳಲ್ಲಿ ನೋಡಬೇಕು. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಹಕಾರದಿಂದ ಆ ಥರದ್ದೇನಾದರೂ ಬಂದರೆ ಬಹಳ ಹೃದಯಪೂರ್ವಕವಾಗಿ ಸ್ವಾಗತಿಸ್ತೀವಿ. ಸರ್, ಇವಾಗ